ಹಾಗೆ ಈಗ ಟೈಟಲ್ಲು ಅಷ್ಟೇ ತೂಕದ ಟೈಟ್ಲು, ಅಷ್ಟೇ ಕತೆ ಕೂಡ ಅಷ್ಟೇ ಅಂದರೆ ತೂಕದ ಕತೆ ಅಂತ ನೀವು ಹೇಳ್ತಾ ಇದ್ರಿ. ಈ ಪಾತ್ರಗಳು ಅಷ್ಟೇ ಅಂದರೆ ವ್ಯಾಲ್ಯೂಯಬಲ್ ಇರುವಂಥದ್ದು. ಸೊ ಪರ್ಟಿಕ್ಯುಲರಾಗಿ ಅಮ್ಮನ ಸೆಂಟಿಮೆಂಟು ಮತ್ತು ಅಪ್ಪನ ಸೆಂಟಿಮೆಂಟ್ ಎಲ್ಲವೂ ಇರ್ತಕ್ಕಂಥದ್ದು. ಈಗ ಹಬ್ಬದ ಸಂಭ್ರಮದಲ್ಲಿದೆ, ನೀವು ಹಬ್ಬ ಅಂದ ತಕ್ಷಣ ನಿಮ್ಮ ಲೈಫಲ್ಲಿ ಹೇಗೆ ನೆನಪಾಗುತ್ತೆ, ಏನು ವಿಶೇಷತೆ ಸಂಕ್ರಾಂತಿ ಅಂತ? ಅದೇ ಆ್ಯಕ್ಚುಲಿ ನಾನು ಬೆಳೆದಿದ್ದು ಅಪ್ಪ ಅಮ್ಮನಿಂದ ದೂರ ಬೆಳೆದಿದ್ದು. ನನ್ನನ್ನು ಬೆಳೆಸಿದ್ದು ನಮ್ಮ ತಾಯಿ, ಅಣ್ಣ ಮತ್ತು ಅತ್ತಿಗೆ ಊರಲ್ಲಿ ಮಂಡ್ಯದಲ್ಲಿ. ಹಾಗಾಗಿ ಅವ್ರುಗಳೇ ನಮ್ಮ ಎಲ್ಲ ಆ ಥರ ಅಲ್ವಾ. ಸೊ ಅವ್ರುಗಳು ಪ್ರತಿ ಹಬ್ಬಕ್ಕೆ ಬಟ್ಟೆ ತರ್ತಿದ್ದು ಮತ್ತು ಪ್ರತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದ ರೀತಿ ಅದೊಂದು ಬೇರೆ ಫೀಲ್, ಲೈಫ್ ಟೈಮ್ ಉಳ್ಕೊಳ್ಳುವಂಥ ನೆನಪುಗಳು. ಊರಲ್ಲಿ ಸಂಕ್ರಾಂತಿ ಆಬ್ವಿಯಸ್ಲಿ ಒಂದು ಜೋಶ್ ಕೊಡುವಂಥ, ವರ್ಷ ಶುರುವಾಗ್ತಿದ್ದೆ ಈ ಹಬ್ಬದಿಂದ ಅಲ್ವಾ. ಸೊ ಒಂದು ಜೋಶ್ ಕೊಡುವಂಥದ್ದು. ಆಮೇಲೆ ಥ್ಯಾಂಕ್ಸ್ ಗಿವಿಂಗ್ ಅಂತಾರಲ್ಲ, ಭೂಮಿ ತಾಯಿಗೆ ವಾಪಸ್ಸು ತಾಯಿ ಎಲ್ಲವನ್ನೂ ಕರುಣಿಸಿದೆ ನಮಗೆ, ಯಾರೂ ಉಪವಾಸ ಸಾಯದೇ ಇರೋ ಥರ ನೋಡ್ಕೊಳ್ಳಮ್ಮ ಅಂತ ಒಂದು ಥ್ಯಾಂಕ್ಸ್ ಗಿವಿಂಗ್ ಮಾಡಿ ಹಬ್ಬ ಶುರು ಮಾಡಿ ದನಗಳನ್ನ ಕಿಚಾಯಿಸೋದು, ಅದು ನಂಗೆ ತುಂಬ ಖುಷಿ ಕೊಡ್ತಿದ್ದು ವಿಷಯ. ಈಗ ದೊಡ್ಡವರಾಗ್ತಾ ಇವಾಗ ಅದರದ್ದು ಮಹತ್ವಗಳು ಗೊತ್ತಾಗ್ತಾ ಇದೆ. ಆ್ಯಂಡ್ ಹಳ್ಳಿಲಿ ಸೆಲೆಬ್ರೇಟ್ ಮಾಡೋಕ್ಕೆ ಹುಡುಗರೇ ಇಲ್ಲದೆ ಎಲ್ಲರೂ ಸಿಟಿಗಳಿಗೆ ಬರ್ತಾ ಇರೋದು ಬೇಜಾರಾಗ್ತಿದೆ. ಎಲ್ಲರೂ ನಮ್ಮ ತಂದೆ ಮತ್ತು ನಮ್ಮ ತಾತನ ಜನ್ರೇಷನ್ನವ್ರು ಮಾತ್ರ ಇದ್ದಾರೆ. ಇದೆಲ್ಲವೂ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಬೆಳವಣಿಗೆ ಅನ್ನೋ ಹೆಸರಲ್ಲಿ ಇವೆಲ್ಲ ಆಗ್ತಾ ಇದೆ. ಬಟ್ ಯಾವತ್ತೂ ನಮ್ಮ ರೂಟ್ಸ್ನ ಬಿಡಬಾರ್ದು ಅಂತ ಅನ್ಸುತ್ತೆ ನನಗೆ. ಎಲ್ಲವನ್ನೂ ಮಾಡಬೇಕು, ಎಲ್ಲವನ್ನೂ ಇಟ್ಕೋಬೇಕು, ಮುಂದಿನ ಜನ್ರೇಷನ್ಗೆ ಹೇಳ್ಕೊಡ್ಬೇಕು ಅಂತ ಅನಿಸುತ್ತೆ. ಸೊ ಈ ಸಿನಿಮಾ ಮೂಲಕ ಈ ವರ್ಷ ಶುರು ಮಾಡ್ತಿರೋದು ತುಂಬ ಖುಷಿ ಇದೆ ಸರ್. ಪೃಥ್ವಿ, ನಿಮಗೆ ಪರ್ಟಿಕ್ಯುಲರಾಗಿ ಹಬ್ಬ ಹೆಂಗೆ ನೆನಪಾಗುತ್ತೆ, ನಿಮ್ಮ ಬಾಲ್ಯದ ದಿನಗಳು ಮತ್ತು ಈಗ ಸಿನಿಮಾ ಜೊತೆಗೆ ಸೆಲೆಬ್ರೇಟ್ ಮಾಡುವಂಥ ಅಂತ ಬಂದಿದೆ? ಅಲ್ಲ, ಸಿನಿಮಾದ ನಾನು ಆ್ಯಕ್ಚುಲಿ ಮೊನ್ನೆ ಇವರು ಮಹೇಶ್ ಸರ್ ಅವರ ಊರ ಹತ್ರನೇ ಹೋಗಿ ನಾವು ಕಂಪ್ಲೀಟ್ ಸಂಕ್ರಾಂತಿಯನ್ನು ಈ ಕಡೆ ಹೇಗೆ ಆಚರಿಸ್ತಾರೆ ಅನ್ನೋದನ್ನು ನಾನು ಪಾಲ್ಪಡೆದ. ನನಗೆ ಬಹಳ ಖುಷಿ ಆಯಿತು. ಅಂದರೆ ಮೇಯ್ನಾಗಿ ಆಚಾರ ವಿಚಾರ ಪದ್ಧತಿ ಸಂಸ್ಕೃತಿ ಏನೇ ಇದ್ರೂ ಅದು ಉಳಿತಾ ಇರೋದು ಮುಂದಿನ ಪೀಳಿಗೆಗೆ ಉಳಿಸೋದು ಹಳ್ಳಿನೇ ಅನಿಸುತ್ತೆ. ಸೊ ಹಳ್ಳಿ ಹೋಗಿ ನಾವು ಈ ಸರಿ ಆಚರಿಸಿದ್ವಿ, ಅದು ತುಂಬ ಖುಷಿ ಇತ್ತು ನನಗೆ. ಎಸ್ಪೆಷಲಿ ಮಕರ ಸಂಕ್ರಾಂತಿ ಅಂದರೆ ಮಕರ ಜ್ಯೋತಿನೇ ನೆನಪಾಗೋದು. ನಮ್ಮ ಅಕ್ಕಪಕ್ಕ ಎಲ್ಲ ಸಂಬಂಧಿಕರು ಎಲ್ಲರೂ ಮಾಲೆ ಹಾಕೋರು, ಹೋಗಿ ಪ್ರಸಾದ ಬರೋದು. ಈ ಸರಿ ನಾನು ಹೋಗಿ ಬಂದೆ. 1ನೇ ತಾರೀಕು ನಾನು ಶಬರಿಮಲೆಯಲ್ಲಿದ್ದೆ, ದೇವರ ಆಶೀರ್ವಾದ ಪಡೆದು ಸಿನಿಮಾಗೂ ಕೂಡ ಬೇಡಿ ಬಂದಿದ್ದೀನಿ. ಸೊ ಅದೇ ಮಕರ ಜ್ಯೋತಿ. ಮತ್ತು ವಿಶು ಹಬ್ಬನ ನಾವು ಸ್ವಲ್ಪ ಜಾಸ್ತಿ ಆಚರಿಸ್ತೀವಿ ನಮ್ಮ ಮಂಗಳೂರು ಕಡೆ, ಮತ್ತು ಕೇರಳ ಬೆಲ್ಟ್ ಏನಿದೆ ಅದು ವಿಶು ಹಬ್ಬನ ಹತ್ತಿರ ಜಾಸ್ತಿ. ಸೊ ಆವಾಗ ಹಬ್ಬ ಅಂದರೆ ಹಾಗೆ ಅಲ್ವಾ, ನಾವು ಸ್ವಲ್ಪ ಎಲ್ಲರನ್ನ ಭೇಟಿಯಾಗುವಂಥ, ನಮ್ಮ ಸಂಬಂಧಿಕರಾಗಿರಲಿ ಊರವರಾಗಿ ಎಲ್ಲರನ್ನ ಭೇಟಿಯಾಗೋದು, ಎಲ್ಲರ ಮನೆಗೆ ಹೋಗೋದು. ಆ ಒಂದು ಈಗ ನನಗೆ ಈಗಲೂ ನೆನಪಿದೆ, ಚಿಕ್ಕವರಿರುವಾಗ ನಾನು ಮತ್ತು ನಮ್ಮಿಬ್ಬರು ತಮ್ಮಂದರು ಅಪ್ಪನ ಕೈ ಹಿಡಿದು ಯಾರೆಲ್ಲ ರಿಲೇಟಿವ್ಸ್ ಇದ್ದಾರೋ ಪ್ರತಿಯೊಬ್ಬರು ಮನೆ ಬೆಳಿಗ್ಗೆ ಸ್ಟಾರ್ಟ್ ಆದರೆ ಆಲ್ಮೋಸ್ಟ್ ರಾತ್ರಿ ಆಗೋದು ವಾಪಸ್ ಬರೋವಾಗ ನಡ್ಕೊಂಡೇ ಹೋಗಿ ಎಲ್ಲರ ಮನೆಗೆ ಹೋಗಿ ಎಲ್ಲರ ಗುರು ಹಿರಿಯರದ ಆಶೀರ್ವಾದ ಪಡೆದು. ಸೊ ಒಂದು ರೀತಿ ಹಬ್ಬ, ಅದ್ರ ಜೊತೆ ಎಲ್ಲ ಹಿರಿಯರ ಆಶೀರ್ವಾದ ಕೂಡ ಅದೇ ರೀತಿ ಸಿಗೋದು. ಮತ್ತು ನಮಗೆ ಮಕ್ಕಳಿಗೆ ಇವ್ರು ಯಾರು ಅವ್ರು ಯಾರು ಎಲ್ಲ ಗೊತ್ತಾಗೋದು, ಹೇಗೆ ಸಂಬಂಧ ಏನು ಬಂಧು ಬಳಗ ಎಲ್ಲ ಏನಿದೆ ಅದೆಲ್ಲ ಈ ಹಬ್ಬದ ಮೂಲಕ ಗೊತ್ತಾಗೋದು. ಸೊ ಆ ಥರದ್ದೆಲ್ಲ ಆಚರಣೆ ಇಟ್ಕೊಂಡಿದ್ರು ಮೊದಲು. ಸೊ ಅದೆಲ್ಲ ನನಗೆ ನೆನಪಾಗ್ತದೆ ಅಷ್ಟೇ. ಫೈನಲಿ ಫೆಬ್ರವರಿಗೆ ಒಂದು ತುಂಬ ಸ್ಪೆಷಲ್ ಸಿನಿಮಾ ಅನ್ನೋಂಥ ಭರವಸೆ ಹುಟ್ಟಿಸಿರ್ತಕ್ಕಂಥದ್ದು. ಅಂದರೆ ಹೃದಯದ ಎಲ್ಲ ಭಾವನೆಗಳ ಮಿಶ್ರಣ ಇರ್ಬೋದು ಭುವನಂ ಗಗನಂನಲ್ಲಿ ಅನ್ನೋಂಥ ಕುತೂಹಲದ ಜೊತೆ ಬರ್ತದೆ. ನಿಮ್ಮದೇ ಆಗಿರ್ತಕ್ಕಂಥ ಅಭಿಮಾನಿಗಳಿಗೆ ಏನು ಹೇಳ್ತೀರಿ? ಫೆಬ್ರವರಿ 14 ತುಂಬ ಸ್ಪೆಷಲ್ ಡೇ ತುಂಬ ಜನಕ್ಕೆ, ನಮಗೂ ಸ್ಪೆಷಲ್ ಡೇ. ಬಿಕಾಸ್ ಅಷ್ಟೊಳ್ಳೆ ಸಿನಿಮಾನ ಅವತ್ತಿನ ದಿವಸಕ್ಕೆ ಸಂಬಂಧಪಟ್ಟಿದ್ದ ಸಿನಿಮಾನ ರಿಲೀಸ್ ಮಾಡ್ತಿದ್ವಿ ನಾವು. ಅದು ತುಂಬ ಜನ ಕಾಲೇಜ್ ಹುಡುಗ ಹುಡುಗಿರು ಮತ್ತು ಅವರು ಒಂದ್ಸತಿ ನೋಡಿ ಅವ್ರ ಫ್ಯಾಮಿಲಿನ ಕರ್ಕೊಂಡು ತೋರಿಸ್ತಾರೆ. ಬಿಕಾಸ್ ಶುರುಗೆ ಲವ್ ಸ್ಟೋರಿ, ಲವ್ ಸಿನಿಮಾ ಅಂತ ಅನಿಸಿ ಸಿನಿಮಾ ನೋಡೋಕ್ಕೆ ಶುರು ಮಾಡಿದ್ರು. ಇದು ಕೊನೆಗೆ ಉಳಿಯೋದು ಬದುಕಿನ ಎಲ್ಲ ಬಾಂಧವ್ಯಗಳು, ಸಂಬಂಧಗಳನ್ನ ಹೆಂಗೆ ಉಳಿಸ್ಕೋಬೇಕು ಬದುಕಿನಲ್ಲಿ. ಸಣ್ಣ ಪುಟ್ಟ ವಿಷಯಗಳಿಗೆ ನಾವು ಹಿಂಗೆ ಡಿಸ್ಟರ್ಬ್ ಆಗ್ತೀವಿ, ಬಿಟ್ಕೊಡೋಕೆ ರೆಡಿ ಆಗಿಬಿಡ್ತೀವಿ. ಆ್ಯಕ್ಚುಲಿ ಬಿಟ್ಕೊಡ್ಬಾರ್ದು, ಉಳಿಸ್ಕೋಬೇಕು. ಅದೇ ತಾನೇ ಲೈಫು, ಅದೇ ತಾನೇ ಸಂಬಂಧಗಳು ಅಂತ. ಆ ಥರದ್ದು ಒಂದು ದೊಡ್ಡ ವಿಷಯನ ಡೈರೆಕ್ಟ್ರು ಕ್ಲೈಮ್ಯಾಕ್ಸಲ್ಲಿ ಹೇಳ್ತಿದ್ದಾರೆ. ಅದನ್ನು ಎಂಟರ್ಟೈನ್ಮೆಂಟ್ ಮೂಲಕ ಹೇಳ್ತಿರೋದು ತುಂಬ ದೊಡ್ಡ ವಿಷಯ. ಒಂದೇ ಸಿನಿಮಾದಲ್ಲಿ ಅಷ್ಟೊಂದು ಕವರ್ ಮಾಡಿ, ಇಷ್ಟರ ಪಾತ್ರಗಳನ್ನ ಸೃಷ್ಟಿ ಮಾಡಿ, ಎಲ್ಲವೂ ಕನೆಕ್ಟ್ ಆಗೋ ಥರ, ಬಿಲೀವ್ ಆಗೋ ಥರ ಮಾಡಿ, ಅವು 2 ಪಾತ್ರಗಳು ಮುಗಿತಾ ಇದ್ದಂಗೆ ಅಯ್ಯೋ ಮುಗಿದೋಗ್ತಿದೆಯಲ್ಲ ಅನ್ನುವಂಥ ಭಾವ ನಮ್ಮಲ್ಲಿ ಕ್ರಿಯೇಟ್ ಆಗ್ತಿದೆ ಅಂದರೆ ಆಡಿಯನ್ಸ್ ಮನಸ್ಸಲ್ಲಿ ತುಂಬ ದೊಡ್ಡ ವಿಷಯ. ಅದು ರೈಟಿಂಗಿಗೆ ಶಕ್ತಿ ಅದಿದೆ. ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಕನಸಿಗೆ ಸಾಥ್ ಕೊಟ್ಟಿರೋದು ನಮ್ಮ ಪ್ರೊಡ್ಯೂಸರ್ ಸರ್. ಈಗ ಅವಾಗಲೇ ಹೇಳ್ತಿದ್ರು ಫೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ. ಈ ಸಿನಿಮಾದಲ್ಲಿ ಫೈಟ್ಸ್ ತುಂಬ ಚೆನ್ನಾಗಿ ಬರೋ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್. ಅವರು ಪ್ರಮೋದ್ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಏನು ಬೇಕೋ ಫೈಟ್ಗೆಲ್ಲ ಕೊಡಿ ಅಂತ ಹೇಳ್ತಿರಂತೆ. ಹಾಗಾಗಿ ರವಿವರ್ಮ ಮಾಸ್ಟರ್ನ ಕರೆಸಿದ್ದೀವಿ, ನಮ್ಮ ಅರ್ಜುನ್ ಮಾಸ್ಟರ್ನ ಕರೆಸಿದ್ದೀವಿ. ಈ ಥರ ತುಂಬ ಖರ್ಚು ಮಾಡಿದ್ದಾರೆ ಫೈಟ್ಗೋಸ್ಕರ, ಚೆನ್ನಾಗಿ ಆಗಬೇಕು ಅಂತ. ಅದು ಇವತ್ತು ನೋಡಿದವ್ರು ಖುಷಿ ಪಡ್ತಿದ್ದಾರೆ, ಸಖತ್ತಾಗಿ ಕಾಣ್ತಿದ್ದೀರಾ, ಸಖತ್ತಾಗಿ ಮಾಡ್ತಿದ್ದೀರಾ ಅಂತ. ಎಲ್ಲ ಹಂಗೆ ಇಡೀ ಸಿನಿಮಾದ ಟೀಮ್ ಇದೆಯಲ್ಲ, ಅದು ನಮಗೆ ಹೆಲ್ಪ್ ಮಾಡಿದೆ. ಈ ಸಿನಿಮಾನ ಇಷ್ಟೊಳ್ಳೆ ಚೆನ್ನಾಗಿ ತರೋದಕ್ಕೆ. ಆ ಸಿನಿಮಾ ನಾವು ನೋಡಿ ಎಷ್ಟು ಖುಷಿ ಪಟ್ಟಿದ್ದೇವೆ ಸರ್, ಜನಗಳು ಕೂಡ ಅಷ್ಟೇ ಖುಷಿ ಪಡ್ತಾರೆ, ಅಷ್ಟೇ ಭಾವುಕರಾಗ್ತಾರೆ.
ಮನೆಗೆ ತೊಗೊಂಡೋಗ್ತಾರೆ ಆ ಭಾವನೆನ, ತುಂಬ ಜನಕ್ಕೆ ಹೇಳ್ತಾರೆ. ವರ್ಷಗಟ್ಟಲೆ ನಮ್ಮ ಸಿನಿಮಾ ಎಲ್ಲರ ಮನಸ್ಸಲ್ಲಿ ಉಳಿಯುತ್ತೆ. ಆ್ಯಂಡ್ ಪೃಥ್ವಿ ಪರ್ಫಾರ್ಮೆನ್ಸ್ ಅಂತೂ ವರ್ಷಗಟ್ಟಲೆ ಉಳಿಯುತ್ತೆ ಸರ್ ಮನಸ್ಸಲ್ಲಿ. ಪೃಥ್ವಿ ಹೇಳ್ತಾ ಇದ್ರು, ಬದುಕಿನ ಬಾಂಧವ್ಯದ ಕಥೆ ಜೊತೆಗೆ ಹೃದಯದ ಭಾವನೆಗಳನ್ನು ಬೆಸೆಯುವಂಥ ಸಿನಿಮಾ, ಎಲ್ಲರಿಗೂ ಬೇರೆ ರೀತಿಯಲ್ಲಿ ಕನೆಕ್ಟ್ ಆಗುವಂಥ ಸಿನಿಮಾ ಅನ್ನೋಂಥದ್ದು ಫೈನಲಿ ನಿಮ್ಮ ಮಾತು. ಅದೇ ತೀರಾ ಇಂಟ್ರಾಕ್ಟಿವ್ ಸಿನಿಮಾ ನನ್ನ ಪ್ರಕಾರ. ಏನಕ್ಕೆ ಅಂತ ಹೇಳಿದ್ರೆ, ಈ ಸಿನಿಮಾದ ಪಾತ್ರಗಳು ಏನೆಲ್ಲ ಭಾವನೆಗಳಿಂದ ಹಾದು ಹೋಗ್ತಾ ಇರುತ್ತೋ ಆಡಿಯನ್ಸ್ ಕೂಡ ಅದೇ ಭಾವನೆಗಳಲ್ಲಿ ಹಾದು ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ. ಬಿಕಾಸ್ ಆಲ್ರೆಡಿ ನೋಡಿರೋರು ಒಂದಷ್ಟು ಜನ ರಿಯಾಕ್ಷನ್ ನನಗೆ ಆಲ್ರೆಡಿ ಗೊತ್ತಾಗಿರೋದ್ರಿಂದ ಯೂಶ್ವಲಿ ಈ ಥರ ಇಂಟ್ರಾಕ್ಟಿವ್ ಸಿನಿಮಾಗಳು ಬರೋದು ಕಡಿಮೆ. ಅಂದರೆ ಎಂಟರ್ಟೈನ್ ಮಾಡುತ್ತೆ ಸಿನಿಮಾ, ಎಲ್ಲ ಮಾಡುತ್ತೆ, ಬಟ್ ಸಿನಿಮಾದಿಂದ ಹೊರಗೆ ಹೋದ್ಮೇಲೆ ಆ ಸಿನಿಮಾ ನೆನಪೇ ಇರಲ್ಲ ಅನ್ನೋದೊಂದು ಇದು. ಬಟ್ ಈ ಸಿನಿಮಾ ನನ್ನ ಪ್ರಕಾರ ಒಂದಷ್ಟು ವರ್ಷಗಳ ಕಾಲ ಖಂಡಿತವಾಗ್ಲೂ ನೆನಪಿರುತ್ತೆ. ಆ್ಯಂಡ್ ಸ್ಪೆಷಲಿ ಕ್ಲೈಮ್ಯಾಕ್ಸ್ ತೀರಾ ನಿಮ್ಮನ್ನು ಒಂದು ರೀತಿ ಒಂದು ಹ್ಯಾಂಗ್ ಓವರ್ ಪ್ರತಿ ಆಡಿಯನ್ಸಲ್ಲಿ ಬಿಡುತ್ತೆ ಅನ್ನೋದು ನಂಬಿಕೆ ಇದೆ. ಹಾಗಂತ ಹೇಳಿ ಅದು ಮಾತ್ರ ಅಲ್ಲ, ಕಾಮಿಡಿ ಇದೆ, ಆ್ಯಕ್ಷನ್ ಇದೆ, ಮಾಸ್ ಕ್ಲಾಸ್ ಎಲ್ಲನೂ ಇದೆ. ಎಲ್ಲ ಎಲಿಮೆಂಟ್ ಇರುವಂತಹ ಓವರಾಲ್ ಏನೋ ಹೇಳೋದು, ಈಗ ಕ್ರಿಕೆಟಲ್ಲಿ ಆಲ್ರೌಂಡರ್ ಇರ್ತಾರಲ್ಲ ಆ ಥರ ನಮ್ಮ ಸಿನಿಮಾ ಆಲ್ರೌಂಡರ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಫೆಬ್ರವರಿ 14 ಬನ್ನಿ, ಹರಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಕೆಲವು ಸಿನಿಮಾಗಳ ಬಗ್ಗೆ ಮಾತ್ರ ನಾವು ಹೇಳ್ತಾ ಇರ್ತೀವಿ, ಅಂದರೆ ನೋಡುವಂಥ ಸಿನಿಮಾಗಳು ಮತ್ತು ಕಾಡುವಂಥ ಸಿನಿಮಾಗಳು ಅನ್ನುವಂಥದ್ದು. ಸೊ ಈಗ ಇಬ್ಬರು ನಟರು ಮಾತನಾಡಿರ್ತಕ್ಕಂಥದ್ದು ಮತ್ತು ಸಿನಿಮಾದ ವಿಶೇಷತೆಗಳನ್ನು ಹೇಳೋದು ನೋಡಿದ್ರೆ ಖಂಡಿತ ಇದೊಂದು ಕಾಡುವಂಥ ಸಿನಿಮಾ ಆಗುತ್ತೆ ಅನ್ನುವಂತಹ ಭರವಸೆನ ಹುಟ್ಟಿಸಿದೆ. ಸೊ ಎಲ್ಲರೂ ಕೂಡ ಸಿನಿಮಾ ನೋಡಿದ ನಂತರ ಏನು ಹೇಳ್ತಾರೆ ಅನ್ನೋಂಥ ಕೂತಲು ಕೂಡ ನಮಗೂ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮಾಲ್ತೇಶ್ ಹೆಗ್ಗಿನ್, TV9 ಬೆಂಗಳೂರು.